ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಿಹಾರದಲ್ಲಿ 2 ಹಂತದ ಮತದಾನ ಮುಕ್ತಾಯ. ಈ ಬಾರಿ ದಾಖಲೆಯ ಮತದಾನ. ಎನ್ಡಿಎ ಪರ ಚುನಾವಣೋತ್ತರ ಸಮೀಕ್ಷೆಗಳ ಬಹುಪರಾಗ್. ಹೈದರಾಬಾದ್ನಲ್ಲಿ ಖಾಸಗಿ ಸ್ವೀಪರ್ ಬಸ್ ಬೆಂಕಿಗಾಹುತಿ, ಪ್ರಯಾಣಿಕರು ಪಾರು. ಇದೆಲ್ಲವನ್ನೇ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ತೀವ್ರ ಕುತೂಹಲ ಮೂಡಿಸಿದ್ದ ಬಿಹಾರ ವಿಧಾನಸಭಾ ಚುನಾವಣೆ ನಿನ್ನೆ ಕೊನೆಗೊಂಡಿದೆ. ಎರಡನೇ ಮತ್ತು ಕೊನೆಯ ಹಂತದಲ್ಲಿ 122 ಕ್ಷೇತ್ರಗಳಲ್ಲಿ ದಾಖಲೆ ಪ್ರಮಾಣದ 68.76% ಮತದಾನವಾಗಿದೆ. ನವೆಂಬರ್ 6ರಂದು ನಡೆದಿದ್ದ ಮೊದಲ ಹಂತದಲ್ಲಿ 65.08% ವೋಟಿಂಗ್ ದಾಖಲಾಗಿದೆ. ಹೀಗಾಗಿ ಎರಡು ಹಂತದಿಂದ 66.91% ಮತದಾನವಾಗಿದೆ. ಈ ಮೂಲಕ ಬಿಹಾರ ಮತದಾರರು ಇತಿಹಾಸ ಸೃಷ್ಟಿಸಿದ್ದಾರೆ. ನವೆಂಬರ್ 14ರಂದು ಚುನಾವಣಾ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಹಾರದಲ್ಲಿ ಕೊನೆ ಹಂತದ ಮತದಾನಕ್ಕೆ ತೆರೆ ಬೀಳುತ್ತಿದ್ದಂತೆ ಚುನಾವಣೋತ್ತರ ಸಮೀಕ್ಷೆಗಳು ಪ್ರಕಟಗೊಂಡಿದ್ವು. ಈ ಬಾರಿ ಸಿಎಂ ನಿತೀಶ್ ಕುಮಾರ್ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಮತ್ತು ಆರ್ಜೆಡಿಯ ತೇಜಸ್ವಿ ಯಾದವ್ ಸಾರಥಿಯ ಮಹಾಗಠಬಂಧನ್ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದ್ದು, ಚುನಾವಣೋತ್ತರ ಸಮೀಕ್ಷೆಗಳು ಎನ್ಡಿಎ ಮೇಲುಗೈ ಸಾಧಿಸಲಿದೆ ಅಂತ ಭವಿಷ್ಯ ನುಡಿದಿದೆ. ಚಾಣಕ್ಯ ಸ್ಟ್ರಾಟಜಿ ಸಂಸ್ಥೆ ಎನ್ಡಿಎ 130ರಿಂದ 138 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ಬಿಹಾರದಲ್ಲಿ ಚುಕ್ಕಾಣಿ ಹಿಡಿಯಲಿದೆ ಅಂತ ಭವಿಷ್ಯ ಹೇಳಿದೆ. ಮಹಾಗಠಬಂಧನ್ 100ರಿಂದ 108 ಕ್ಷೇತ್ರ ಗೆಲ್ಲಬಹುದು, ಪಕ್ಷೇತರರಿಗೆ 3ರಿಂದ 5 ಕ್ಷೇತ್ರ ಸಿಗೋದು ಅಂತ ಹೇಳಿದೆ. ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆ ಎನ್ಡಿಎ ಮೈತ್ರಿಕೂಟಕ್ಕೆ 133ರಿಂದ 148 ಸೀಟ್, ಮಹಾಗಠಬಂಧನ್ ಕೂಟಕ್ಕೆ 77ರಿಂದ 102 ಸೀಟ್, ಇತರರು 3ರಿಂದ 6 ಸ್ಥಾನ ಗೆಲ್ಲಬಹುದು ಅಂತ ಹೇಳಿದೆ. ಇನ್ನು ಮ್ಯಾಟ್ರಿಜ್ ಸಮೀಕ್ಷೆ ಪ್ರಕಾರ ಎನ್ಡಿಎಗೆ 147ರಿಂದ 167 ಸೀಟ್, ಮಹಾಗಠಬಂಧನ್ಗೆ 70ರಿಂದ 90 ಸೀಟ್, ಪಕ್ಷೇತರರಿಗೆ 0ಯಿಂದ 7 ಸೀಟ್ ಸಿಗಬಹುದು ಅಂತ ಭವಿಷ್ಯ ನುಡಿದಿದೆ. ದೆಹಲಿ ಕಾರು ಸ್ಫೋಟ ಖಂಡಿಸಿ ದೇಶದಾದ್ಯಂತ ಖಂಡನೆ ವ್ಯಕ್ತವಾಗ್ತಿದೆ. ಇನ್ನು ದುರಂತದಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸಲಾಗ್ತಿದೆ. ಜಮ್ಮು ಮತ್ತು ಕಾಶ್ಮೀರದ ಸೋನಾಮಾರ್ಗ್ನ ವ್ಯಾಪಾರಿಗಳು ಮತ್ತು ವಿಯೋಪರ್ ಮಂಡಲ್ ಸಂಘವು ಮೇಣದ ಬತ್ತಿ ಮೆರವಣಿಗೆ ನಡೆಸಿತು. ಇತ್ತ ದೆಹಲಿಯಲ್ಲೂ ಬಿಜೆಪಿ ಶಾಸಕ ತರವಿಂದರ್ ಸಿಂಗ್ ಮಾರ್ವಾ ನೇತೃತ್ವದಲ್ಲಿ ಮೇಣದ ಬತ್ತಿ ಮೆರವಣಿಗೆ ನಡೆಸಲಾಯಿತು. ಆಂಧ್ರ ಪ್ರದೇಶದ ಕರ್ನೂಲ್ ಬಸ್ ದುರಂತ ಮಾಸುವ ಮುನ್ನವೇ ಮತ್ತೊಂದು ಬಸ್ ಬೆಂಕಿಗಾಹುತಿಯಾಗಿದೆ. ಆದರೆ 29 ಪ್ರಯಾಣಿಕರು ಸೇರಿದಂತೆ ಎಲ್ಲರೂ ಪಾರಾಗಿದ್ದಾರೆ. ನಲ್ಗೊಂಡ ಜಿಲ್ಲೆಯ ಚಿಟ್ಯಾಲ ತಾಲೂಕಿನ ಪಿಟ್ಟಿಂಪಲ್ಲಿ ಗ್ರಾಮದ ಬಳಿ ಖಾಸಗಿ ಸ್ಲೀಪರ್ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಇದನ್ನ ಗಮನಿಸಿದ ಚಾಲಕ ತಕ್ಷಣವೇ ತುರ್ತು ನಿರ್ಗಮನ ಬಾಗಿಲು ತೆರೆದು ಎಲ್ಲರನ್ನ ಸುರಕ್ಷಿತವಾಗಿ ಕೆಳಗಿಳಿಸಿದ್ದಾನೆ. ಆದ್ರೆ ಬಸ್ ಸುಟ್ಟು ಕರಕಲಾಗಿದೆ. ಈ ಬಸ್ ಹೈದರಾಬಾದ್ನಿಂದ ನೆಲ್ಲೂರಿಗೆ ಬರ್ತಿತ್ತಂತೆ. ಶಬರಿಮಲೆ ದೇಗುಲದ ಚಿನ್ನ ಕಳವು ಕೇಸ್ ತನಿಖೆ ಚುರುಕುಗೊಂಡಿದೆ. ವಿಶೇಷ ತನಿಖಾ ತಂಡವು ತಿರುವಾಂಕೂರು ದೇವಸ್ವ ಮಂಡಳಿ ಮಾಜಿ ಅಧ್ಯಕ್ಷ ಎನ್ ವಾಸುರನ್ನ ಬಂಧಿಸಿದೆ. ಅಧ್ಯಕ್ಷರಾಗುವ ಮೊದಲು ವಾಸು ಟಿಡಿಬಿ ಆಯುಕ್ತರಾಗಿದ್ರು. ಕೇರಳ ಸರ್ಕಾರದ ಪ್ರಮುಖರಿಗೆ ಆಪ್ತರಾಗಿರುವ ವಾಸು ಬಂಧನವು ಪ್ರಕರಣದ ಮಹತ್ವದ ಬೆಳವಣಿಗೆಯಾಗಿದೆ. ಕೋಲ್ಕತ್ತಾದ ಕಾಳಿ ಘಾಟ್ ದೇವಸ್ಥಾನದಲ್ಲಿ ಕಾಳಿಯ ದರ್ಶನ ಪಡೆದ ಗಂಭೀರ್. ಪಿಚ್ ವೀಕ್ಷಣೆ ಮಾಡಿದ ಕೋಚ್ ಅಂಡ್ ಕ್ಯಾಪ್ಟನ್. ಮಹಾರಾಷ್ಟ್ರ ಎದುರು ಡ್ರಾಕ್ಕೆ ತೃಪ್ತಿಪಟ್ಟ ಕರ್ನಾಟಕ. ಇದೆಲ್ಲವನ್ನೂ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಟೀಂ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ಕೋಲ್ಕತ್ತಾದ ಕಾಳಿಘಾಟ್ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾನೆ. ದೇವರ ದರ್ಶನ ಮುಗಿಸಿ ಗಂಭೀರ್ ದೇಗುಲದ ಹೊರಬರುವ ವಿಡಿಯೋ ವೈರಲ್ ಆಗಿದೆ. ದಕ್ಷಿಣ ಆಫ್ರಿಕಾ ಸರಣಿಗೂ ಮುನ್ನ ಗಂಭೀರ್ ದೇವರ ದರ್ಶನ ಮಾಡಿದ್ದಾರೆ. ಶುಕ್ರವಾರದಿಂದ ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ತಂಡಗಳ ಮಧ್ಯೆ ಟೆಸ್ಟ್ ಸರಣಿ ಆರಂಭವಾಗಲಿದೆ. ಈ ಪಂದ್ಯಕ್ಕಾಗಿ ಈಗಾಗಲೇ ಈಡನ್ ಗಾರ್ಡನ್ ಸ್ಟೇಡಿಯಂಸ್ಗೆ ಬಂದಿರುವ ಭಾರತ ತಂಡದ ಆಟಗಾರರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನಿನ್ನೆ ಕೋಚ್ ಗಂಭೀರ್ ಮತ್ತು ಕ್ಯಾಪ್ಟನ್ ಗೇಲ್ ಪಿಚ್ ವೀಕ್ಷಣೆ ಮಾಡಿದ್ದಾರೆ.
ಕರ್ನಾಟಕ ಹಾಗೂ ಮಹಾರಾಷ್ಟ್ರ ತಂಡಗಳ ನಡುವೆ ನಡೆದ ರಣಜಿ ಟ್ರೋಫಿ ಟೂರ್ನಿಯ ಎಲೈಟ್ ಬಿ ಪಂದ್ಯ ಡ್ರಾನಲ್ಲಿ ಅಂತ್ಯವಾಗಿದೆ. ಇದರ ಹೊರತಾಗಿಯೂ ಪ್ರಥಮ ಇನ್ನಿಂಗ್ಸ್ನಲ್ಲಿನ ಮುನ್ನಡೆ ಫಲವಾಗಿ 3 ಅಂಕಗಳನ್ನ ಕಲೆ ಹಾಕಿದ ಕರ್ನಾಟಕ ತಂಡ ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರ ಸ್ಥಾನವನ್ನ ಅಲಂಕರಿಸಿದೆ. ಮಹಾರಾಷ್ಟ್ರ ಎದುರು ಡ್ರಾಗೆ ತೃಪ್ತಿಪಟ್ಟರೂ ಕರ್ನಾಟಕ ಅಗ್ರ ಸ್ಥಾನಕ್ಕೇರಿದೆ. ನವೆಂಬರ್ 30ರಂದು ಕೆಎಸ್ಸಿಎ ಚುನಾವಣೆ ನಿಗದಿಯಾಗಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಸ್ಪರ್ಧಿಸಿದ್ದಾರೆ. ವೆಂಕಟೇಶ್ ಪ್ರಸಾದ್ ಹಾಗೂ ಬ್ರಿಜೇಶ್ ಪಟೇಲ್ ಬಣದ ನಡುವೆ ಚುನಾವಣೆ ನಡೆಯಲಿದೆ. ಬಿಗ್ಗರ್ ಅಂಡ್ ಬೋಲ್ಡರ್ ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ವೆಂಕಟೇಶ್ ಪ್ರಸಾದ್ ಟೀಮ್ ಕಣಕ್ಕಿಳಿದಿದೆ. ವೆಂಕಟೇಶ್ ಪ್ರಸಾದ್ ಬಣಕ್ಕೆ ಕ್ರಿಕೆಟ್ ದಿಗ್ಗಜರಾದ ಅನಿಲ್ ಕುಂಬ್ಳೆ ಹಾಗೂ ಜಾವಗಲ್ ಶ್ರೀನಾಥ್ ಬೆಂಬಲ ನೀಡಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.